ಇನ್ನು ಪಶ್ಚಿಮ ಘಟ್ಟದಲ್ಲಿ ತೀವ್ರತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ವೇದಗಂಗಾ ದೂದಗಂಗಾ ನದಿಗಳು ತುಂಬಿ ಹರಿತಾ ಇದೆ. ಇನ್ನು ಅದೇ ರೀತಿಯಾಗಿ ಒಳಹರಿವಿನ ಪ್ರಮಾಣ ಕೂಡ ತೀವ್ರವಾಗ್ತಾ ಇದೆ. ಹೀಗಾಗಿ ದೂದಗಂಗಾ ವೇದಗಂಗಾ ಕೃಷ್ಣಾ ನದಿಗಳು ತುಂಬಿ ಹರಿತಿವೆ. ಹೀಗಾಗಿ ಪ್ರವಾಹದ ಆತಂಕದಲ್ಲಿ ಚಿಕ್ಕೋಡಿ ನದಿ ತೀರದ ಜನ ದಿನ ದೂಡ್ತಾ ಇದ್ದಾರೆ. 2019ರಲ್ಲಿ ಸಂಭವಿಸಿದಂತಹ ಪ್ರವಾಹ ಮತ್ತೆ ಎದುರಾಗುವಂತಹ ಆತಂಕ ಎದುರಾಗ್ತಾ ಇದೆ. 2019ರಲ್ಲಿ ತೀವ್ರತರವಾಗಿರುವಂತಹ ಒಂದು ಪ್ರವಾಹ ಎದುರಾಗಿತ್ತು. ಅನೇಕ ಮನೆಗಳು ಕೊಚ್ಚಿ ಹೋಗಿದ್ವು. ಅದೇ ರೀತಿಯಾಗಿ ಅನೇಕ ಗ್ರಾಮಗಳು ಪ್ರವಾಹದ ಆತಂಕಕ್ಕೆ ಒಳಗಾಗಿದ್ವು. ಅನೇಕ ಗ್ರಾಮಗಳು ನೀರಿನಲ್ಲಿ ಮುಳುಗಿ ಹೋದಂತಹ ಘಟನೆಗಳು ನಡೆದಿತ್ತು. ಅದೇ ರೀತಿಯಾದಂತಹ ಒಂದು ಪ್ರವಾಹ ಮತ್ತೆ ಎದುರಾಗುವಂತಹ ಆತಂಕ ಜನರನ್ನ ಕಾಡ್ತಾ ಇದೆ. ಇನ್ನು ಚಿಕ್ಕೋಡಿಯ ದೂದಗಂಗಾ ನದಿಯಲ್ಲಿ NDRF ತಂಡ ಒಂದು ಮಾಕ್ ಡ್ರಿಲ್ ಕೂಡ ಮಾಡ್ತಾ ಇದೆ. ಒಂದು ವೇಳೆ ಪ್ರವಾಹದ ಪರಿಸ್ಥಿತಿ ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ಜನರನ್ನ ರಕ್ಷಣೆ ಮಾಡೋದು ಹೇಗೆ, ಜನ ಜಾನುವಾರುಗಳನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಚಿಕ್ಕೋಡಿಯ ದೂದಗಂಗಾ ನದಿಯಲ್ಲಿ NDRF ತಂಡ ಒಂದು ಮಾಕ್ ಡ್ರಿಲ್ ಮಾಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುವಂತಹ ಒಂದು ಪ್ರಯತ್ನ, ಅದೇ ರೀತಿಯಾಗಿ ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ತಯಾರಿಯನ್ನು ಇದೀಗ NDRF ತಂಡ ಮಾಡ್ತಾ ಇರುವಂಥದ್ದು. ಸದಲಗಾ ಪಟ್ಟಣ ಹೊರವಲಯದಲ್ಲಿ ದೂದಗಂಗಾ ನದಿ ಇದೆ. ಇನ್ನು ನದಿ ಪಾತ್ರದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಬೋಟ್ನಲ್ಲಿ ದೂದಗಂಗಾ ಹಾಗೂ ಆಸುಪಾಸಿನ ಪ್ರದೇಶಗಳನ್ನು NDRF ತಂಡದ ಅಧಿಕಾರಿಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು NDRF ತಂಡ ತೆಗೆದುಕೊಂಡಿದೆ. ಪ್ರವಾಹದ ಪರಿಸ್ಥಿತಿ ಎದುರಾಗಿದ್ದೇ ಆದರೆ ಕಳೆದ ಬಾರಿಯಂತೆ ಸಾವು ನೋವುಗಳು ಸಂಭವಿಸಬಾರದು ಅಂತ NDRF ತಂಡ ತಯಾರಿಯನ್ನ ಮಾಡಿಕೊಳ್ತಾ ಇರುವಂಥದ್ದು. ಬೆಳಗಾವಿ ಜಿಲ್ಲಾಧಿಕಾರಿ ರೋಷನ್ ಆದೇಶದ ಮೇರೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಗ್ರಾಮವನ್ನ ನೀರೇನಾದರೂ ಸುತ್ತುವರೆದಿದ್ದೇ ಆದರೆ ಆ ಸಂದರ್ಭದಲ್ಲಿ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಅಂತ NDRF ತಂಡ ಸನ್ನದ್ಧವಾಗ್ತಾ ಇದೆ. ಹೀಗಾಗಿ ಒಂದು ಮಾಕ್ ಡ್ರಿಲ್ ಕೂಡ, ಅಣಕು ಪ್ರದರ್ಶನವನ್ನ ಕೂಡ ಮಾಡುವಂತಹ ಕೆಲಸವನ್ನ NDRF ತಂಡದ ಅಧಿಕಾರಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸದಲಗಾ ದೂದಗಂಗಾ ನದಿ ಹತ್ರ ನಾವು ಇವತ್ತು ಒಂದು ಸಂಯುಕ್ತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹಮ್ಮಿಕೊಂಡಿದ್ದು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಒಂದು ಮಾಕ್ ಡ್ರಿಲ್ ಇದು, ಅಣಕು ಪ್ರದರ್ಶನ, ಅದೇ ರೀತಿಯಾಗಿ ಪೂರ್ವ ತಯಾರಿ ಅಂತ ಕೂಡ ಹೇಳಬಹುದು. NDRF ತಂಡದ ಅಧಿಕಾರಿಗಳು ಅದೇ ರೀತಿಯಾಗಿ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ನದಿ ಪಾತ್ರದ ಗ್ರಾಮಗಳು ಎಲ್ಲೆಲ್ಲಿದ್ದಾವೆ ಎಲ್ಲವನ್ನೂ ಕೂಡ ಪಾಯಿಂಟ್ ಔಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವ್ಯಾವ ಗ್ರಾಮಗಳಿಗೆ ನೀರು ಆವರಿಸಬಹುದು, ಯಾವ್ಯಾವ ಗ್ರಾಮಗಳಿಗೆ ನೀರು ಆವರಿಸಿದ್ದೇ ಆದರೆ ಪ್ರವಾಹದ ಪರಿಸ್ಥಿತಿ ಆಗಿದ್ದೇ ಆದರೆ ಆ ಗ್ರಾಮಸ್ಥರನ್ನ ಎಲ್ಲಿ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು, ಅದೇ ರೀತಿಯಾಗಿ ಯಾವ ಮಾರ್ಗದ ಮೂಲಕವಾಗಿ ಅವರನ್ನು ಸಾಗಿಸಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರದೇಶವನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು NDRF ತಂಡದ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು ಮಾಕ್ ಡ್ರಿಲ್ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.